ಅಂಬಿಕಾ ಬಂದಾಗಿನಿಂದ ಮೈಥಿಲಿಯ ಅರಳಿದ ಮುಖ, ಕಣ್ಣಲ್ಲಿ ಇಣುಕುತ್ತಿದ್ದ ಸಂತೋಷವನ್ನು ಕಂಡ ಸೂರ್ಯನಿಗೆ ಮೈಥಿಲಿಯ ಬದುಕಲ್ಲಿ ಅಂಬಿಕಾ ತುಂಬ ಮುಖ್ಯ ವ್ಯಕ್ತಿ ಎಂಬ ಅರಿವಾಯಿತು. ಅದೆಷ್ಟು ದಿನಗಳಿಂದ ಮೈಥಿಲಿಯ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಹಂಬಲದಲ್ಲಿ ಇದ್ದವನಿಗೆ ಯಾವ ದಾರಿಯೂ ತೋಚಿರಲಿಲ್ಲ. ಆನಂದ್ನ ಬಳಿ ಅದನ್ನೆಲ್ಲ ಕೇಳದಾದಿತೆ. ಈಗ ದೊರಕಿರುವ ಈ ಅವಕಾಶವನ್ನು ಬಿಡಬಾರದು ಎಂದುಕೊಂಡವನೇ ಮರುದಿನ ಬೆಳಿಗ್ಗೆ ಎದ್ದಾಗಲಿಂದ ಅಂಬಿಕಾಳನ್ನು ಮಾತನಾಡಿಸಲು ಪ್ರಯತ್ನಿಸಿದ. ಆದರೆ ಮನೆ ತುಂಬ ಜನರಿರುವಾಗ ಸೂರ್ಯನಿಗೆ ಅವಳ ಬಳಿ ಏಕಾಂತದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದ್ದಾದರೂ ಹೇಗೆ? ಅವನು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅಂಬಿಕಾ ಆಗಲೇ ಹೊರಟು ನಿಂತಿದ್ದಳು. ಸಕಲೇಶಪುರದ ತನಕ ಅವಳನ್ನು ಡ್ರಾಪ್ ಮಾಡಲು ಸಿದ್ಧನಾಗುತ್ತಿದ್ದ ಆನಂದ್ನತ್ತ ಬಂದ ಸೂರ್ಯ, ಆನಂದ್, ನಾನು ಕೂಡ ಸಕಲೇಶಪುರಕ್ಕೆ ಹೋಗ್ತಿದ್ದೀನಿ. ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋಕೆ ಇದೆ. ನಿಮ್ಮಿಬ್ಬರಿಗೂ ಅಭ್ಯಂತರವಿಲ್ಲ ಅಂದರೆ ಅಂಬಿಕಾ ಅವರನ್ನು ನಾನು ಡ್ರಾಪ್ ಮಾಡ್ತೀನಿ. ಅಲ್ಲಿಂದ ನನ್ನ ಕೆಲಸ ಮುಗಿಸಿ ನಾನು ಸೀದಾ ಸೈಟ್ ಹತ್ರ ಬರ್ತೀನಿ. ನೀನು ನಿನ್ನ ಗಾಡಿಯಲ್ಲಿ ಹೋಗಿರು ಎಂದ. ಆನಂದ್ ಅಂಬಿಕಾಳತ್ತ ನೋಡಿದರೆ ತನಗೇನು ಅಭ್ಯಂತರವಿಲ್ಲ ಎಂಬಂತೆ ಮುಖ ಮಾಡಿದಳು. ಎಲ್ಲರಿಂದ ಬೀಳ್ಕೊಟ್ಟು ಸೂರ್ಯನ ಜೊತೆ ಹೊರಟ ಅಂಬಿಕಾಳ ತುಟಿಯಲ್ಲಿ ತುಂಟ ನಗುವಿತ್ತು. ಏಕೆಂದರೆ ನಿನ್ನೆ ಸಂಜೆಯಿಂದ ಅವನನ್ನು ಗಮನಿಸುತ್ತಿದ್ದ ಇವಳಿಗೆ ಬೆಳಿಗ್ಗೆಯಿಂದ ತನ್ನೊಡನೆ ಮಾತನಾಡಲು ಯತ್ನಿಸುತ್ತಿದ್ದ ಸೂರ್ಯನ ಉದ್ದೇಶ ಸರಿಯಾಗಿಯೇ ಅರ್ಥವಾಗಿತ್ತು. ಆದರೆ ಮನೆಯಲ್ಲಿ ಹೊರಟ ಸ್ವಲ್ಪ ಹೊತ್ತಾದರೂ ಸೂರ್ಯ ಬಾಯಿ ತೆರೆಯಲಿಲ್ಲ. ಅದೇನು ಸಂಕೋಚ ಅವನ ಮುಖದಲ್ಲಿ. ಇದನ್ನು ಗಮನಿಸಿದ ಅಂಬಿಕಾ ತಾನೇ ಖುದ್ದಾಗಿ ಏನೋ ಮಾತನಾಡೋ ಉದ್ದೇಶದಿಂದ ನನ್ನನ್ನು ಡ್ರಾಪ್ ಮಾಡೋಕೆ ಬಂದಿದ್ದೀರಿ ಅಲ್ವಾ ಸೂರ್ಯ, ಮತ್ತೆ ಯಾಕೆ ಸಂಕೋಚ, ಕೇಳಿ ಎಂದಳು. ಸೂರ್ಯನ ಮುಖದಲ್ಲಿ ಸಿಕ್ಕಿಬಿದ್ದ ಭಾವ. ಅದು ಹಾಗೇನಿಲ್ಲ, ನೀವು ಮತ್ತೆ ಮೈಥಿಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಅನಿಸುತ್ತೆ ಅಲ್ವಾ ಅಂಬಿಕಾ? ಹೌದು ಸೂರ್ಯ, ಅವಳು ನನ್ನ ಲೈಫ್ನಲ್ಲಿ ಇಲ್ಲಿಯವರೆಗೆ ಸಿಕ್ಕಿರೋ ಒಬ್ಬಳೆ ಬೆಸ್ಟ್ ಫ್ರೆಂಡು. ಮೈಥಿಲಿ ಮೊದಲಿನಿಂದಲೂ ಹೀಗೇನಾ? ಐ ಮೀನ್ ಇಷ್ಟೊಂದು ಸಾಫ್ಟ್ ನೇಚರ್? ಕಡಿಮೆ ಮಾತು ಪ್ರಶ್ನೆ ಕೇಳಿದ ನಂತರ ಸೂರ್ಯನಿಗೆ ತಾನು ಎಲ್ಲಿ ಮೀರಿದ್ದೇನೇನೋ ಅನಿಸತೊಡಗಿತು. ಅಲ್ಲ, ಅದು ಯಾಕೆ ಕೇಳಿದೆ ಅಂದರೆ ಮೈಥಿಲಿ ತನ್ನ ಮನೆಯ ಜನಗಳ ಜೊತೆ ಕೂಡ ಹೆಚ್ಚು ಮಾತನಾಡೋದಿಲ್ವಲ್ಲ, ಅದಕ್ಕೆ. ತನ್ನ ಮಾತನ್ನು ಸಮಜಾಯಿಸಿಕೊಳ್ಳಲು ಅವನು ಒದ್ದಾಡತೊಡಗಿದಾಗ ಅಂಬಿಕಾಗೆ ನಗು ಬಂತು. ಅರೆ, ಅದಕ್ಕೆ ಯಾಕೆ ಅಷ್ಟೊಂದು ನರ್ವಸ್ ಆಗ್ತಿದ್ದೀರಾ ಸೂರ್ಯ? ಇಟ್ಸ್ ಓಕೆ. ಇಷ್ಟು ದಿನಗಳಿಂದ ಮೈಥಿಲಿನ ನೋಡ್ತಿದ್ದೀರಾ. ಈ ಮನೆಯ ಎಲ್ಲರ ಬಗ್ಗೆಯೂ ನಿಮಗೆ ಮೊದಲಿನಿಂದಲೂ ಗೊತ್ತಿದೆ. ಆದರೆ ಮೈಥಿಲಿ ಮಾತ್ರ ನಿಮಗೆ ಹೊಸಬಳವಲ್ವಾ? ಅಂದ ಮೇಲೆ ಅವಳ ಬಗ್ಗೆ ತಿಳಿದುಕೊಳ್ಳ ನಿಮ್ಮ ಆಸಕ್ತಿ ಅಸಹಜವೇನೂ ಅಲ್ಲ ಬಿಡಿ. ಮೈಥಿಲಿಯದ್ದು ಮೊದಲಿನಿಂದಲೂ ತುಂಬ ಮೃದು ಸ್ವಭಾವ. ನಾನು PUC ಓದೋಕೆ ಉಡುಪಿಯ ನನ್ನ ಅಜ್ಜನ ಮನೆಗೆ ಹೋದಾಗ ನನಗೆ ಮೊದಲು ಸಿಕ್ಕಿದ ಗೆಳತಿ ಇವಳೆ. ಹಾಗೆ ಕೊನೆ ತನಕ ಉಳಿದವಳು ಇವಳೊಬ್ಬಳೆ. ಅವಳ ಒಳ್ಳೆಯತನ, ಸರಳತೆ, ಶುದ್ಧ ಮನಸ್ಸು ಇವೆಲ್ಲ ಕಂಡ ಮೇಲೆ ಇಂತಹ ಗೆಳತಿ ಸಿಕ್ಕಿದ್ದು ನನ್ನ ಪುಣ್ಯ ಅನಿಸಿತು ನನಗೆ. ಮೈಥಿಲಿಯ ತಂದೆ ತಾಯಿ ಎಲ್ಲಿದ್ದಾರೆ? ಉಡುಪಿಯಲ್ಲಿ ಇದ್ದಾರಾ? ಅಂಬಿಕಾಳ ಮುಖ ಸಣ್ಣದಾಯಿತು. ಇಲ್ಲ ಸೂರ್ಯ, ಅವಳ ತಂದೆ ತಾಯಿ ಬದುಕಿಲ್ಲ. ತಾಯಿ ಅವಳು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡರು. ಆಮೇಲೆ ಮೈಥಿಲಿಗೆ ತನ್ನವರು ಅಂತ ಉಳಿದಿದ್ದು ತಂದೆ ಮಾತ್ರ. ಅವರು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದರು. ಅಷ್ಟೇನು ಶ್ರೀಮಂತ ಅಲ್ಲದ ಮಧ್ಯಮ ವರ್ಗದ ಕುಟುಂಬ ಅವಳದ್ದು. ಆದರೆ ವಿದ್ಯೆಯಲ್ಲಿ, ವಿನಯದಲ್ಲಿ, ಸಂಸ್ಕಾರದಲ್ಲಿ ಅವಳನ್ನು ಯಾರು ತಾನೇ ಮೀರಿಸೋಕೆ ಸಾಧ್ಯವಿತ್ತು? ಮೈಥಿಲಿ ತನ್ನ ಮನೆಯ ಜವಾಬ್ದಾರಿ, ಆಗಾಗ ಆರೋಗ್ಯ ಕೆಡುತ್ತಿದ್ದ ತಂದೆಯ ಜವಾಬ್ದಾರಿ, ತನ್ನ ಓದು ಎಲ್ಲವನ್ನು ಖುಷಿಯಿಂದಲೇ ಮ್ಯಾನೇಜ್ ಮಾಡಿಕೊಂಡು ಹೋಗುತ್ತಿದ್ದಳು. ಏನೇ ಬಂದರೂ ನಗು ನಗುತ್ತಾ ಇರುವುದು ಅವಳ ಸ್ವಭಾವವಾಗಿತ್ತು. ಆದರೆ ಅವಳು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇದ್ದಾಗ ಅವಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ತಕ್ಷಣವೇ ಟ್ರೀಟ್ಮೆಂಟ್ ಕೊಡಿಸಿ ಅವರನ್ನು ಉಳಿಸಿಕೊಂಡರಾದರೂ ಇನ್ನೂ ಇತರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವ ತಾವು ಹೆಚ್ಚು ಸಮಯ ಬದುಕೋದಿಲ್ಲ ಅನ್ನೋದು ಅವರಿಗೆ ತಿಳಿದಿತ್ತು. ತಮಗೇನಾದರೂ ಆದರೆ ತಮ್ಮ ಮಗಳ ಬದುಕು ಅತಂತ್ರವಾಗುತ್ತೆ ಅಂತ ಕೊರಗಿ ಅವರ ಆರೋಗ್ಯ ಇನ್ನಷ್ಟು ಬಿಗಡಾಯಿಸಿತು. ಆಗಲೇ ಅವರು ಮೈಥಿಲಿಯ ಮದುವೆಯ ಯೋಚನೆ ಮಾಡಿದ್ದು. ಹದಗೆಡುತ್ತಿದ್ದ ಆರೋಗ್ಯ ಅವರನ್ನು ಮಾನಸಿಕವಾಗಿ ಅದೆಷ್ಟು ದುರ್ಬಲವಾಗಿಸಿತು ಅಂದರೆ ಅವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಅದೇ ವರ್ಷದ ಕೊನೆಯಲ್ಲಿ ಮೈಥಿಲಿ ಭರತ್ನನ್ನು ಮದುವೆಯಾದ್ಲು. ಅವಳ ಅಸಹಾಯಕತೆ ಆಗಿತ್ತು. ಅಂಬಿಕಾ ನಿಟ್ಟುಸಿರು ಬಿಟ್ಟಾಗ ಸೂರ್ಯನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಚುಚ್ಚಿದಂತಾಯಿತು. ಕ್ಷಣ ಕಾಲದ ಮೌನದ ನಂತರ ಅಂಬಿಕಾ ಮುಂದುವರೆಸಿದಳು. ಅವಳ ತಂದೆ ಪ್ರಿನ್ಸಿಪಾಲರ್ ಆಗಿದ್ದ ಕಾಲೇಜ್ನಲ್ಲೇ ಭರತ್ ಕೂಡ ಲೆಕ್ಚರರ್ ಆಗಿದ್ದರು. ಮೈಥಿಲಿಯ ತಂದೆ ಮತ್ತು ಭರತ್ರದ್ದು ಸಾಕಷ್ಟು ವರ್ಷಗಳ ಪರಿಚಯ. ಇಬ್ಬರಿಗೂ ಸಾಹಿತ್ಯದಲ್ಲಿ ಸಮಾನ ಆಸಕ್ತಿ. ಒಂದು ದುರಭ್ಯಾಸವಿಲ್ಲದ ಗಂಭೀರ ಸ್ವಭಾವದ ಈ ಬುದ್ಧಿವಂತ ಭರತ್ ಅಂದರೆ ತಂದೆಗೆ ಗೌರವ ಮಿಶ್ರಿತ ಪ್ರೀತಿ.
ವಯಸ್ಸಿನ ಅಂತರವನ್ನು ಲೆಕ್ಕಿಸದ ಒಂದು ಸುಂದರ ಸ್ನೇಹ ಅವರಿಬ್ಬರನ್ನು ಬಂಧಿಸಿತು. ತನ್ನ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಯ ಓಡಾಟ, ಟ್ರೀಟ್ಮೆಂಟ್ ಎಲ್ಲದರಲ್ಲೂ ಮೈಥಿಲಿಗೆ ಜೊತೆ ನಿಂತ ಭರತ್ನನ್ನು ಕಂಡು ತಮ್ಮ ಮಗಳು ಅವರ ಜೊತೆಗಿದ್ದರೆ ಚೆನ್ನಾಗಿರುತ್ತಾಳೆ ಎಂಬ ಭಾವ ಅವರಲ್ಲಿ ಮೂಡತೊಡಗಿತು. ಆದರೆ ಮೈಥಿಲಿಗಾಗಲಿ ಭರತ್ಗಾಗಲಿ ಇದು ಒಪ್ಪಿಗೆ ಆಗಲಿಲ್ಲ. ತನ್ನ ತಂದೆಯ ಪರಿಚಿತರು ಎಂಬ ಭಾವದಿಂದ ಮಾತ್ರ ಅವರೊಡನೆ ವ್ಯವಹರಿಸುತ್ತಿದ್ದ ಮೈಥಿಲಿಗೆ ದಿಢೀರನೆ ಅವರೊಂದಿಗೆ ಮದುವೆ ಪ್ರಸ್ತಾಪ. ಅದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ. ಅವಳು ಅದಕ್ಕೆ ಒಪ್ಪಲು ಸಾಧ್ಯವೇ ಇರಲಿಲ್ಲ. ಇತ್ತ ಭರತ್ ಕೂಡ ತಮ್ಮ ಮನೆಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸಂಸಾರದ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡಿದ್ದರು. ಅವರಿಗೆ ಈ ಚಿಕ್ಕ ಹುಡುಗಿಯನ್ನು ಮದುವೆಯಾಗುವ ಪ್ರಸ್ತಾಪ ಸುತಾರಾಂ ಹಿಡಿಸಲಿಲ್ಲ. ಆದರೆ ಆಸೆಗೆ ಹಿಡಿದಿದ್ದ ತನ್ನ ಗುರು ಸಮಾನರಾದ ಮೈಥಿಲಿಯ ತಂದೆಗೆ ಮೈಥಿಲಿಯ ಸಂಪೂರ್ಣ ಜವಾಬ್ದಾರಿ ತಾನು ತೆಗೆದುಕೊಳ್ಳುವುದಾಗಿ ಮಾತು ಕೊಟ್ಟರು. ಆದರೆ ಅದೇನೇ ಪ್ರೀತಿ ನಂಬಿಕೆ ಇದ್ದರೂ ಹೆಸರು ಇಲ್ಲದ ಸಂಬಂಧದ ಕೈಗೆ ತಮ್ಮ ಮಗಳನ್ನು ಇಟ್ಟು ಅವರಾದರೂ ಹೇಗೆ ನೆಮ್ಮದಿಯಿಂದಿರಲು ಸಾಧ್ಯವಿತ್ತು? ಇದಾದ 1-2 ತಿಂಗಳಲ್ಲಿ ಅವರ ಆರೋಗ್ಯ ಸಂಪೂರ್ಣ ಕೆಟ್ಟು ಹೋಯಿತು. ತಮ್ಮ ಸದಾ ದೀನ ನೋಟದಿಂದ ನೋಡುವ ಅವರನ್ನು ಕಂಡು ಮೈಥಿಲಿ ಭರತ್ ಇಬ್ಬರಿಗೂ ಸಂಕಟವೆನಿಸತೊಡಗಿತು. ತಮ್ಮ ಮಗಳ ಮದುವೆ ಅನ್ನೋದು ತಮ್ಮ ಕೊನೆ ಆಸೆಯೇನೋ ಎಂಬಂತೆ ಜೀವ ಕೈ ಹಿಡಿದು ಅವರು ಕಾಯತೊಡಗಿದಾಗ ಬೇರೆ ದಾರಿ ತೋಚದೆ ಭರತ್ ಮೈಥಿಲಿಯ ಕತ್ತಿಗೆ ತಾಳಿ ಕಟ್ಟಿದ್ರು. ತಮ್ಮ ಮನೆಯವರಿಗೆ ವಿಷಯ ತಿಳಿಸಿದರೆ ಆಗುವ ತೊಂದರೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ಮೈಥಿಲಿಯನ್ನು ರಿಜಿಸ್ಟರ್ ಮದುವೆಯಾಗಿ ಕಾನೂನಿನ ಪ್ರಕಾರ ಹೆಂಡತಿಯನ್ನಾಗಿಸಿಕೊಂಡರಾದರೂ ಅವರಿಬ್ಬರ ನಡುವೆ ಪ್ರೀತಿ ಅನ್ನೋದು ಆ ಕ್ಷಣದಲ್ಲಿ ಖಂಡಿತ ಇರಲಿಲ್ಲ. ಮೈಥಿಲಿಗೆ ಇದು ತಂದೆಯ ಆಸೆಯನ್ನು ನೆರವೇರಿಸುವ ಜವಾಬ್ದಾರಿಯಾಗಿದ್ದರೆ ಭರತ್ಗೆ ತನ್ನ ಗುರುಗಳ ಆಸೆಯಂತೆ ಅವರ ಮಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯಾಗಿತ್ತು. ಆದರೆ ಭರತ್ ದೇವರಂತಹ ಮನುಷ್ಯ. ಬದುಕಿದ್ದ ಅಷ್ಟು ದಿನ ಮೈಥಿಲಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು. ಅವರ ಮದುವೆಯಾದ ಕೆಲವು ದಿನಗಳಲ್ಲೇ ಮೈಥಿಲಿಯ ತಂದೆ ತೀರಿಕೊಂಡರು. ಆದರೆ ಸಾಯುವಾಗ ತಾನು ಸಂಪೂರ್ಣವಾಗಿ ನಂಬುವ ಯೋಗ್ಯ ವ್ಯಕ್ತಿಯೊಬ್ಬನ ಕೈಯಲ್ಲಿ ತನ್ನ ಮಗಳ ಭವಿಷ್ಯವನ್ನು ಇಟ್ಟಿರುವ ನೆಮ್ಮದಿ ಅವರಲ್ಲಿ ಇತ್ತು. ಆದರೆ ಆ ಮದುವೆಯ ಬದುಕಿನ ನಿಜವಾದ ಸಮಸ್ಯೆಗಳು ಆರಂಭವಾಯಿತು. ತಾವು ಮೈಥಿಲಿಯನ್ನು ಮದುವೆಯಾದ ವಿಷಯವನ್ನು ತಕ್ಷಣಕ್ಕೆ ಭರತ್ ತನ್ನ ಮನೆಯಲ್ಲಿ ತಿಳಿಸಲಿಲ್ಲ. ಗಂಭೀರವಾಗಿದ್ದ ಮೈಥಿಲಿಯ ತಂದೆಯ ಆರೋಗ್ಯ ಸ್ಥಿತಿ ಸುಮಾರು 1-1.5 ತಿಂಗಳ ಕಾಲ ಬೇರೆ ಎಲ್ಲ ವಿಷಯಗಳನ್ನು ಬದಿಗೊತ್ತಿ ಕೇವಲ ಅವರ ಬಗ್ಗೆ ಮಾತ್ರ ಚಿಂತಿಸುವಂತೆ ಮಾಡಿತ್ತು. ಕೊನೆಗೊಂದು ದಿನ ಅಂಕಲ್ ನೆಮ್ಮದಿಯಿಂದ ಈ ಜಗತ್ತಿಗೆ ಶಾಶ್ವತ ವಿದಾಯ ಹೇಳಿದ್ರು. ಆ ದಿನಗಳಲ್ಲಿ ಮೈಥಿಲಿಯ ದುಃಖ ನೋಡಕ್ಕಾಗ್ತಿರಲಿಲ್ಲ. ತಂದೆ ಅಂದರೆ ಅಷ್ಟು ಪ್ರೀತಿ ಇತ್ತು ಅವಳಿಗೆ. 3 ಹೊತ್ತು ಅವರನ್ನೇ ನೆನೆಸಿ ಅಳುತ್ತಾ ಇದ್ಲು. ಆದರೆ ಭರತ್ ಅವಳ ಬೆನ್ನೆಲುಬಾಗಿ ನಿಂತು ಅವಳನ್ನು ಮಗುವಿನಂತೆ ಸಂಭಾಳಿಸಿದ್ರು. ಮುಂದೆ ಒಂದಷ್ಟು ದಿನಗಳ ನಂತರ ಬಹುಶಃ ಮೈಥಿಲಿಯ ಆ ವರ್ಷದ ಪರೀಕ್ಷೆ ಮುಗಿದ ನಂತರ ತಮ್ಮ ಕೃಷ್ಣಾಪುರದ ಮನೆಗೆ ಅವಳನ್ನು ಕರೆತಂದಾಗ ಇಲ್ಲಿ ಅವರು ಮಲತಾಯಿಯನ್ನು ಒಪ್ಪಿಕೊಳ್ಳದೆ ಗಲಾಟೆ ಮಾಡಿದ್ರು. ತಮ್ಮ ಇಷ್ಟದ ಹುಡುಗಿಯನ್ನು ಮದುವೆಯಾಗಲು ಒಪ್ಪದೆ ಇನ್ಯಾರೋ ಒಬ್ಬಳನ್ನು ತನ್ನ ಪತ್ನಿ ಎಂದು ಮನೆಗೆ ಕರೆತಂದಿದ್ದ ಅವರಿಂದ ಸಹಿಸಲಾಗಲಿಲ್ಲ. ಚಿಕ್ಕನಿಂದಲೂ ಮನೆಯಲ್ಲಿ ನಡೆಸುತ್ತಿದ್ದ ತಾರತಮ್ಯದ ಬಗ್ಗೆ, ತಾನು ಅನುಭವಿಸಿದ ನೋವಿನ ಬಗ್ಗೆ ಯಾವತ್ತೂ ಬಾಯಿ ಬಿಟ್ಟು ಮಾತನಾಡದ ಭರತ್ ಅವತ್ತು ಮಾತ್ರ ಚಿಕ್ಕಮ್ಮನಿಗೆ ಎದುರಾಡಿದ್ದು ಮಾತ್ರವಲ್ಲದೆ ತನ್ನ ತಂದೆಯನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಅಮ್ಮ ತೀರಿಕೊಂಡಾಗಿನಿಂದ ಇಲ್ಲಿಯ ತನಕ ಈ ಮನೆಯ ಯಜಮಾನನಾಗಿ ಯಾವ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿಭಾಯಿಸಿಲ್ಲ. ನೀವು ಸರಿಯಾಗಿದ್ದಿದ್ರೆ ನಾನು ನನ್ನ ಮನೆಯಲ್ಲೇ ಪರಕೀಯನಾಗಿ ಬದುಕೋ ಸ್ಥಿತಿ ಬರ್ತಾ ಇರಲಿಲ್ಲ. ನನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತಿದ್ರೆ. ಆದರೆ ನನಗೆ ನೋವಾದಾಗ ಅದನ್ನು ಗಮನಿಸಿ ಸರಿಪಡಿಸುವುದು ನಿಮ್ಮ ಕರ್ತವ್ಯವಾಗಿತ್ತು. ಆದರೆ ನೀವೇನು ಮಾಡಿದ್ರಿ ಅಪ್ಪ? ಎಲ್ಲವನ್ನು ನೋಡ್ತಾ ಮೌನವಾಗಿದ್ರಿ. ಸಾತ್ವಿಕತೆ ಒಳ್ಳೆಯದೆ, ಆದರೆ ಅದಕ್ಕೆ ಒಂದು ಮಿತಿ ಇದ್ದರೆ ಮಾತ್ರ. ಹೆಚ್ಚಿನ ಸಾತ್ವಿಕತೆ ನಿಮ್ಮ ಬಲಹೀನತೆ ಅನಿಸಿಕೊಳ್ಳುತ್ತೆ ಅಂತಿಲ್ಲ. ಅವರು ಚುಚ್ಚಿ ಮಾತನಾಡಿದಾಗ ಅವರ ತಂದೆ ತಾಳಲಾರದೆ ಮೊದಲ ಬಾರಿಗೆ ತಮ್ಮ ಹೆಂಡತಿಯನ್ನು ವಿರೋಧಿಸಿ ಮೈಥಿಲಿಯನ್ನು ಮನೆ ತುಂಬಿಸಿಕೊಂಡಿದ್ದರು. ಆದರೆ ಏನು ಪ್ರಯೋಜನ? ಮೈಥಿಲಿಯ ಅತ್ತೆ ಸುಮತಿ ಆಂಟಿ ಅವಳನ್ನಾಗಲಿ ಈ ಮದುವೆಯನ್ನಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಭರತ್ ಅಂತೂ ಈ ಮನೆಯ ಋಣ ಮುಗಿಯಿತು ಅಂತ ಸುಮ್ಮನಾದ್ರು. ಆದರೆ ಮೈಥಿಲಿಗೆ ತನ್ನಿಂದಾಗಿಯೇ ತನ್ನ ಗಂಡನಿಗೆ ಈ ಪರಿಸ್ಥಿತಿ ಬಂತೇನೋ ಅನ್ನೋ ದುಃಖ. ಆದರೆ ಭರತ್ ಚಿಕ್ಕ ವಯಸ್ಸಿನಿಂದ ತಮ್ಮ ಮನೆಯಲ್ಲಿ ತಾವು ಅನುಭವಿಸಿದ ನೋವನ್ನೆಲ್ಲ ಅವಳ ಮುಂದೆ ಬಿಚ್ಚಿಟ್ಟು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಸಮಾಧಾನ ಮಾಡಿದ್ರು. ಈಗ ಮೈಥಿಲಿ ಫೈನಲ್ ಇಯರ್ಗೆ ಬಂದ್ಲು. ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಅವರಿಬ್ಬರ ನಡುವೆ ಪತಿ ಪತ್ನಿಯ ಸಂಬಂಧ ಮೂಡಿರಲಿಲ್ಲ. ಇಬ್ಬರು ಅಪರಿಚಿತರು. ದಿಢೀರನೆ ಹೊಸ ಬಂಧದಲ್ಲಿ ಬಂದಿಯಾದಾಗ ಅದು ಗಂಡ ಹೆಂಡತಿ ಅನ್ನೋ ಬಂಧದಲ್ಲಿ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳೋಕೆ ಸಮಯ ಬೇಕಾಗುತ್ತದೆ ಅಲ್ವಾ? ಭರತ್ ಯಾವತ್ತೂ ಮೈಥಿಲಿಯನ್ನು ಯಾವುದಕ್ಕೂ ಒತ್ತಾಯಿಸಲಿಲ್ಲ.
ಅವಳನ್ನು ಅಕ್ಕರೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಇಬ್ಬರು ಜೀವನದಲ್ಲಿ ನೊಂದವರೇ. ಮೈಥಿಲಿಗೆ ತನ್ನವರು ಅಂತ ಯಾರು ಉಳಿದಿರಲಿಲ್ಲ. ಭರತ್ಗೆ ತನ್ನವರಿದ್ದು ಅವರು ಪ್ರೀತಿ ಸಿಗಲಿಲ್ಲ. ಒಂದರ್ಥದಲ್ಲಿ ಅವರಿಬ್ಬರು ಸಮಾನ ದುಃಖಿಗಳೇ. ಕ್ರಮೇಣ ಮೈಥಿಲಿಯ ತಾಳ್ಮೆ, ಸಂಸಾರ, ಒಳ್ಳೆಯತನದಲ್ಲಿ ಭರತ್ ಎಂದು ಕಳೆದುಕೊಂಡ ತನ್ನ ತಾಯಿಯ ಛಾಯೆಯನ್ನು ಕಾಣತೊಡಗಿದರು. ಹಾಗೆ ಮೈಥಿಲಿ ಕೂಡ ಭರತ್ನ ಒಳ್ಳೆಯತನಕ್ಕೆ ಸೋಲತೊಡಗಿದ್ಲು. ಒಂದು ಚಂದದ ಬಾಂಧವ್ಯ ಅವರಿಬ್ಬರ ನಡುವೆ ಮೂಡತೊಡಗಿತು. ಅವಳ ಪದವಿ ಮುಗಿದ ನಂತರ ಅವಳನ್ನು ಮುಂದೆ ಓದಿಸೋಕೆ ಭರತ್ ರೆಡಿ ಇದ್ರು. ಆದರೆ ಅದೇಕೋ ಮೈಥಿಲಿ ತಾನು ಗೃಹಿಣಿಯಾಗಿ ಉಳಿಯೋ ನಿರ್ಧಾರ ಮಾಡಿದ್ಲು. ಅದಾದ 1.5 ವರ್ಷದಲ್ಲಿ ಲಚ್ಚಿಯ ಆಗಮನವಾಯಿತು. ಪದವಿ ಮುಗಿದ ನಂತರ ನಾನು ಸಕಲೇಶಪುರಕ್ಕೆ ವಾಪಸ್ ಬಂದೆ. ಆದರೂ ಆಗಾಗ ಒಂದೊಂದು ಭೇಟಿ, ಫೋನ್ ಕಾಲ್ ನಮ್ಮ ಸ್ನೇಹವನ್ನು ಉಳಿಸಿತ್ತು. ತನ್ನ ಪುಟ್ಟ ಸಂಸಾರದಲ್ಲಿ ಮೈಥಿಲಿ ಖುಷಿಯಾಗಿ ನೆಮ್ಮದಿಯಾಗಿ ಇದ್ದಳಾದರೂ ಎಲ್ಲೋ ಒಂದು ಕಡೆ ತನ್ನ ಗಂಡನ ಮನೆಯ ಪ್ರೀತಿ ಸಿಗದೆ ಇದ್ದ ಸಣ್ಣ ಕುರುಗು ಅವಳಲ್ಲಿ ಇದ್ದೇ ಇತ್ತು. ಮೊದಲಿನಿಂದಲೂ ದೊಡ್ಡ ಕುಟುಂಬದ ಕನಸು ಕಂಡ ಹುಡುಗಿ ಅವಳು. ಈಗ ದೊಡ್ಡ ಕುಟುಂಬ ಸಿಕ್ಕಿಯೂ ಅವರ ಪ್ರೀತಿ ತನ್ನ ಪಾಲಿಗೆ ಸಿಗದೆ ಹೋಯ್ತಲ್ಲ ಅನ್ನೋ ಸಣ್ಣ ಕೊರಗಿತ್ತು ಅವಳಿಗೆ. ತನ್ನ ಮಗುವಿಗೆ ಒಂದು ಕುಟುಂಬದ ನೆರಳು, ಅಜ್ಜಿ ತಾತ ಅನ್ನೋ ಬಂಧಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಹತ್ರ ಯಾವಾಗಲೂ ಹೇಳೋಳು. ಅದಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಕಾಯ್ತಾ ಇದ್ಲು. ಆದರೆ ದೇವರು ಅವಳ ಹಣೆಯಲ್ಲಿ ಬರೀ ನೋವನ್ನೇ ಬರೆದಿದ್ನೇನೋ. ಇಲ್ಲಿಯವರೆಗೆ ಅನುಭವಿಸಿದ್ದು ಸಾಲದು ಅಂತ ಲಿಚ್ಚಿಗೆ 8 ತಿಂಗಳಾಗಿದ್ದಾಗ ಭರತ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಆಗಂತೂ ಮೈಥಿಲಿಯ ಗೋಳು ಏಳತೀರದಾಯಿತು. ಮಗುವಿನ ಜವಾಬ್ದಾರಿ ಒಂದು ಇಲ್ಲದೆ ಇದ್ದಿದ್ರೆ ಅವಳು ಜೀವ ಸಹಿತ ಉಳಿತಿದ್ಲೋ ಇಲ್ವೋ. ಬದುಕು ಪದೇ ಪದೇ ಕೊಟ್ಟ ನೋವಿಗೆ, ಆಘಾತಕ್ಕೆ ನೊಂದು ಓದ ಹುಡುಗಿಗೆ ಬದುಕಿನೆಡೆಗೆ ಆಸಕ್ತಿ ಕಡಿಮೆಯಾಯಿತು. ಉಡುಪಿಯಲ್ಲೇ ಉಳಿದಿದ್ರೆ ಅವಳ ಗತಿ ಏನಾಗ್ತಿತ್ತೋ. ಸುಮತಿ ಆಂಟಿಯ ವಿರೋಧದ ನಡುವೆ ಆನಂದ್ ಅಣ್ಣ ಮತ್ತು ಅಂಕಲ್ ಅವಳನ್ನು ಲಿಚ್ಚಿಯ ಸಮೇತ ಮನೆಗೆ ಕರೆತಂದರು. ಒನ್ಸ್ ಅಗೇನ್ ಜಗಳ ಗಲಾಟೆ ಎಲ್ಲ ಮುಗಿದ ಮೇಲೇನೆ ಅವಳಿಗೆ ಮನೆಯೊಳಗೆ ಎಂಟ್ರಿ ಸಿಕ್ಕಿದ್ದು. ಅಂದಿನಿಂದ ನಾನು ನೋಡುತ್ತಾನೆ ಇದ್ದೀನಿ ಸೂರ್ಯ. ಅವಳ ಬದುಕು ಸೂತ್ರ ಹರಿದ ಗಾಳಿಪಟದಂತಾಗಿದೆ. ಒಬ್ಬ ಆನಂದ್ ಇಲ್ಲ ಅಂದರೆ ಅವಳು ಇಲ್ಲಿ ಉಳಿಯೋ ಚಾನ್ಸ್ ಇರಲಿಲ್ಲ. ಅವರ ಅಕ್ಕರೆ, ಪ್ರೀತಿ ಅವಳಿಗೆ ಎಲ್ಲ ನೋವನ್ನು ತಡೆಯೋ ಶಕ್ತಿ ನೀಡುತ್ತಿದೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಈ ಮನೆಯ ಜನಗಳ ವರ್ತನೆಯನ್ನು ಗಮನಿಸ್ತಾ ಇರ್ತೀನಿ. ಈ ಮನೆಯಲ್ಲಿ ಮೈಥಿಲಿಯ ಸ್ಥಾನ ಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಮೈಥಿಲಿ ಯಾವುದನ್ನು ಬಾಯಿ ಬಿಡುವುದಿಲ್ಲ. ದೇವಮ್ಮ ನನಗೆಲ್ಲ ಹೇಳ್ತಾರೆ. ನನ್ನ ಪ್ರಾಣ ಸ್ನೇಹಿತೆಯ ನೋವು ನೋಡ್ದಾಗದೆ ನಾನು ಅದೆಷ್ಟು ಸಾರಿ ಅವಳಿಗೆ ಇಲ್ಲಿಂದ ಹೊರ ನಡೆದು ನಿನ್ನದೇ ಒಂದು ಬದುಕು ಕಟ್ಟಿಕೋ ಅಂತ ಹೇಳುತ್ತಾನೆ ಇರ್ತೀನಿ. ಆದರೆ ಮೈಥಿಲಿ ಮಾತ್ರ ತನ್ನ ಮಗಳ ಬಗ್ಗೆ ಯೋಚನೆ ಮಾಡಿ ತನ್ನ ನೋವು ತನ್ನ ಮಗುವಿನ ಭವಿಷ್ಯಕ್ಕಿಂತ ದೊಡ್ಡದಲ್ಲ ಅಂತಾಳೆ. ಒಂದು ಲೆಕ್ಕದಲ್ಲಿ ಅದು ಕೂಡ ನಿಜಾನೇ. ಮೈಥಿಲಿ ಪರ ಊರಿನಲ್ಲಿ ಎಲ್ಲಾದರೂ ಕೆಲಸಕ್ಕೆ ಸೇರಿದರೆ ಲಿಚ್ಚಿನ ಯಾರು ಅಪರಿಚಿತರ ಕೈಯಲ್ಲಿ ಕೊಟ್ಟು ಹೋಗಬೇಕಾಗುತ್ತೆ. ಈಗಿನ ದಿನಗಳಲ್ಲಿ ಅದು ಸೇಫ್ ಅಲ್ಲ ಅಲ್ವಾ? ಅದು ಅಲ್ಲದೆ ಸಣ್ಣ ಪ್ರಾಯದ ವಿಧವೆ ಕೈಯಲ್ಲಿ ಒಂದು ಮಗು ಬೇರೆ. ಈ ಸಮಾಜದ ಕೆಟ್ಟ ಕಣ್ಣುಗಳಿಂದ ತಪ್ಪಿಸಿಕೊಂಡು ಒಂಟಿಯಾಗಿ ಬದುಕುವುದು ಅಷ್ಟು ಸುಲಭನಾ? ಇಲ್ಲಿಯಾದರೆ ಮೈಥಿಲಿಯನ್ನು ಲಿಚ್ಚಿಯನ್ನು ಪ್ರೀತಿಯಿಂದ ಕಾಣೋ ಆನಂದ್ ಇದ್ದಾರೆ. ಇವರಿಬ್ಬರ ಮೇಲೂ ಒಂದು ಕಾಳಜಿ ಕಣ್ಣಿಡೋ ಅಂಕಲ್ ಇದ್ದಾರೆ. ಎಲ್ಲದಕ್ಕಿಂತ ಈ ಮನೆಯಲ್ಲಿ ಅವರಿಬ್ಬರಿಗೂ ಒಂದು ಭದ್ರತೆ ಅನ್ನೋದಿದೆ. ಅದಕ್ಕೆ ಎಷ್ಟೇ ನಾವು ಅವಮಾನ ಅನುಭವಿಸಿದ್ರೂ ಮೈಥಿಲಿ ಇಲ್ಲೇ ಉಳಿಯೋ ನಿರ್ಧಾರ ಮಾಡಿದ್ದಾಳೆ. ಆದರೆ ನಾಳೆ ಆನಂದ್ಗೆ ಮದುವೆ ಆದರೆ ಬರೋ ಹುಡುಗಿ ಹೇಗಿರ್ತಾಳೋ? ಒಂದು ವೇಳೆ ಅವಳೇನಾದರೂ ಸುಮತಿ ಆಂಟಿ ಹಾಗೆ ಇದ್ದರೆ ಮೈಥಿಲಿಗೆ ಇರುವ ಒಂದು ಸಪೋರ್ಟ್ ಕೂಡ ಮುಚ್ಚಿ ಹೋಗುತ್ತೆ. ತೀರಾ ಇತ್ತೀಚೆಗೆ ಆನಂದ್ ಅವಳು ಇಡೀ ದಿನ ಮನೆಯಲ್ಲಿ ಇದು ಆಂಟಿಯ ಬಾಯಿಗೆ ಸಿಕ್ಕೋದು ಬೇಡ ಅಂತ ಅವಳನ್ನು ಸ್ಕೂಲಲ್ಲಿ ಟೀಚಿಂಗ್ಗೆ ಸೇರಿಸಿದ್ದಾರೆ. ಚಿಕ್ಕ ಚಿಕ್ಕ ಸಂಗತಿಗಳಲ್ಲೂ ಖುಷಿ ಅರಸೋ ಅವಳ ಸ್ವಭಾವ ಅವಳಲ್ಲಿನ ಜೀವಂತಿಕೆಯನ್ನು ಇನ್ನೂ ಉಳಿಸಿದೆ ಸೂರ್ಯ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮುಗಿದು ಹೋದ ಹಾಗೆ ಅವಳು ಬದುಕುತ್ತಾ ಇರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಈಗ 6-7 ತಿಂಗಳ ಹಿಂದೆ ನನ್ನ ಮದುವೆ ಆಯಿತು. ನಾನು ಹೊಸ ಬದುಕಿನತ್ತ ಮೊದಲ ಹೆಜ್ಜೆ ಇಡುತ್ತಿದ್ದ ಆ ಖುಷಿಯ ಕ್ಷಣದಲ್ಲಿ ಆಗಲಿ ಜೀವನದಲ್ಲಿ ಎಲ್ಲವೂ ಮುಗಿದು ಹೋದಂತೆ ನಿಂತಿರುವ ನನ್ನ ಗೆಳತಿಯನ್ನು ಕಂಡು ನನಗಾದ ಸಂಕಟ ಅಷ್ಟಿಷ್ಟಲ್ಲ. ನಮ್ಮಿಬ್ಬರದು ಒಂದೇ ವಯಸ್ಸು. ನನ್ನ ಬದುಕು ಈಗ ಶುರುವಾಗ್ತಿದೆ. ನನ್ನ ಗೆಳತಿಯ ಬದುಕಲ್ಲಿ ಎಲ್ಲವೂ ಮುಗಿದು ಹೋಗ್ತಿದೆ. ಆದರೆ ಏನು ಮಾಡೋದು ಹೇಳಿ? ಆಗಾಗ ಅವಳನ್ನು ಭೇಟಿಯಾಗಿ ಅವಳಿಗೆ ಒಂದಷ್ಟು ಮನಸ್ಥೈರ್ಯ ತುಂಬೋದನ್ನು ಬಿಟ್ಟರೆ ನನ್ನಿಂದ ಇನ್ನೇನು ಮಾಡೋಕ್ಕೆ ಸಾಧ್ಯ? ಅಂಬಿಕಾಳ ಮಾತು ಮುಗಿದರೂ ಸೂರ್ಯ ಅದ್ಯಾವುದೋ ಟ್ರಾನ್ಸ್ನಲ್ಲಿ ಇದ್ದವನಂತೆ ಕಳೆದು ಹೋಗಿದ್ದ. ಕಣ್ಣಂಚಿನಲ್ಲಿ ಕಾಣದಂತೆ ನೀರಿನ ಪೊರೆ. ಅದೆಷ್ಟು ಹೊತ್ತು ಕಳೆದಿರುವ ಸೂರ್ಯ ಮೌನ ಮುರಿಯದಿದ್ದಾಗ ಅಂಬಿಕಾ ತಾನೇ ಅವನನ್ನು ಎಚ್ಚರಿಸಿದಳು. ಸೂರ್ಯ, ಇಲ್ಲೇ ಮುಂದೆ ಎಡಕ್ಕೆ ಗಾಡಿ ತಿರುಗಿಸಿ, ನನ್ನ ಮನೆ ಬಂತು. ಸೂರ್ಯ ಒಮ್ಮೆ
ಕಣ್ಣೊರೆಸಿಕೊಂಡು ಗಾಡಿ ಎಡಕ್ಕೆ ತಿರುಗಿಸಿದ. ತನ್ನ ಮನೆ ಎದುರು ಇಳಿದುಕೊಂಡ ಅಂಬಿಕಾ ಸೂರ್ಯನನ್ನು ಒಳ ಕರೆದರೆ ಅವನಿಗೆ ಮನಸ್ಸಿರಲಿಲ್ಲ. ನನಗೆ ಲೇಟಾಗಿದೆ ಅಂಬಿಕಾ, ಇನ್ನೊಮ್ಮೆ ಯಾವಾಗಾದರೂ ಬರ್ತೀನಿ. ಸೂರ್ಯ ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ಅವನ ಬಳಿ ಬಂದು ಅವನ ಕಣ್ಣೊಳಗೆ ನೇರವಾಗಿ ನೋಡುತ್ತಾ ಅವಳು ಕೇಳಿದ್ದು ಒಂದೇ ಮಾತು. ಸೂರ್ಯ, ಮೈಥಿಲಿಯ ಕತೆ ಕೇಳಿ ನಿಮ್ಮ ಕಣ್ಣಂಚು ಯಾಕೆ ತೇವವಾಯಿತು? ಈ ಚಡಪಡಿಕೆ ಯಾಕೆ? ಸೂರ್ಯನ ಬಳಿ ಉತ್ತರವಿರಲಿಲ್ಲ. ಅಂಬಿಕಾಳನ್ನು ಅವಳ ಮನೆ ತಲುಪಿಸಿ ಹೊರಟ ಸೂರ್ಯನ ಮನಸ್ಸು ಮುದುಡಿ ಹೋಗಿತ್ತು. ಮೈಥಿಲಿ, ಈ ಚಿಕ್ಕ ವಯಸ್ಸಿನಲ್ಲೇ ಅದೆಷ್ಟು ನೋವು ಅನುಭವಿಸಿದ್ದೀಯಾ? ಇಷ್ಟು ದಿನ ನನ್ನ ನೋವು, ನನ್ನ ಕಷ್ಟವೇ ದೊಡ್ಡದು ಅಂದುಕೊಂಡಿದ್ದೆ. ಆದರೆ ನನ್ನ ಬದುಕಿನ ಕಹಿ ಘಟನೆಗಳಲ್ಲಿ ನನ್ನ ಕುಟುಂಬ ನನ್ನ ಜೊತೆಗಿದ್ದು ನನಗೆ ಜೊತೆ ಕೊಟ್ಟಿತು. ಆದರೆ ನಿನ್ನ ಸ್ಥಿತಿ ಆಗಿರಲಿಲ್ಲ. ಒಬ್ಬ ಆನಂದ್ ತನ್ನ ತಾಯಿಯನ್ನು ಎದುರು ಹಾಕಿಕೊಂಡು ಎಷ್ಟು ಅಂತ ನಿನಗೆ ಸಪೋರ್ಟ್ ಮಾಡಲು ಸಾಧ್ಯ? ಆದರೂ ನಿನ್ನ ತಾಳ್ಮೆಗೆ ಒಂದು ಸಲಾಂ. ನಿನ್ನ ಮಗಳಿಗಾಗಿ ಇಷ್ಟೆಲ್ಲ ಸಹಿಸಿಕೊಂಡು ಬದುಕುತ್ತಿದ್ದೀಯಲ್ಲ. ನಿನ್ನ ಕತೆ ಕೇಳಿದ ಮೇಲೆ ನಿನ್ನೆಡೆಗಿನ ಗೌರವ ಇನ್ನೂ ಹೆಚ್ಚಾಗಿತ್ತು. ಸೂರ್ಯ ತನ್ನ ಎಡ ಮಣಿಕಟ್ಟಿನ ಮೇಲಿರುವ ಆಳವಾದ ಗಾಯದ ಗುರುತನ್ನೊಮ್ಮೆ ನೋಡಿದ. 2 ವರ್ಷಗಳ ಹಳೆಯ ಗಾಯದ ಗುರುತು. ಬದುಕಿನಲ್ಲಿ ದಿಢೀರನೆ ಬಂದ ನೋವಿನ ಪ್ರವಾಹವನ್ನು ಎದುರಿಸಲಾರದೆ ಆತ್ಮಹತ್ಯೆ ಯತ್ನಿಸಿದ ಕಹಿ ನೆನಪದು. ಆದರೆ ತನ್ನಿಂದಲೂ ಹೆಚ್ಚಿನ ನೋವುಂಡ ಮೈಥಿಲಿ ಇನ್ನು ಬದುಕಿನೊಂದಿಗೆ ಹೋರಾಡುತ್ತಲೇ ಇದ್ದಾಳೆ. ನಿನ್ನಷ್ಟು ಗಟ್ಟಿ ಮನಸ್ಸು ನನ್ನಲ್ಲಿ ಯಾಕೆ ಇಲ್ಲದೆ ಹೋಯಿತು? ಚಿಂತೆಯಲ್ಲಿ ಮುಳುಗಿ ಸಕಲೇಶಪುರ ತಲುಪಿ ತನ್ನ ಶಾಪಿಂಗ್ ಮುಗಿಸಿ ಅಲ್ಲಿಂದ ಸೈಟ್ನತ್ತ ಹೋದರೂ ಸೂರ್ಯನ ಮನದ ತುಂಬ ಮೈಥಿಲಿಯದ್ದೇ ನಾದ ತರಂಗ. ಇಡೀ ದಿನ ಅನ್ಯಮನಸ್ಕತೆಯಿಂದ ಕಳೆದವನು ಸಂಜೆ ಬೇಗನೆ ಮನೆಗೆ ಬಂದ. ಕಾರಿನಿಂದ ಇಳಿಯುವ ಮುನ್ನ ಅಂಗಳದಲ್ಲಿ ಲಿಚ್ಚಿಯೊಂದಿಗೆ ಆಡುತ್ತಿದ್ದ ಮೈಥಿಲಿ ಕಣ್ಣಿಗೆ ಬಿದ್ದೊಡನೆ ಅವನ ಜೀವ ಕುಳಿತಲೇ ಸ್ತಬ್ಧವಾಯಿತು. ಆನಂದ್ ಕಾರಿನಿಂದ ಇಳಿದು ಮನೆಯತ್ತ ಹೊರಟವನು ಸ್ವಲ್ಪ ದೂರದಿಂದ ಹಿಂತಿರುಗಿ ನೋಡಿದರೆ ಸೂರ್ಯ ಇನ್ನೂ ಕಾರಿನಲ್ಲಿ ಕುಳಿತಿದ್ದಾನೆ. ನೋಟವಂತೂ ಮೈಥಿಲಿಯ ಮೇಲೆ ಸ್ಥಿರ. ಅದೇಕೋ ಆನಂದ್ ತುಟಿ ಹೆಂಚಿನಲ್ಲಿ ಸಣ್ಣ ನಗುವೊಂದು ಮೂಡಿತು. ಸೂರ್ಯನ ಧ್ಯಾನ ಭಂಗ ಮಾಡದೆ ಸುಮ್ಮನೆ ಒಳನಡೆದ. ಇದ್ಯಾವುದರ ಪರಿವೇ ಇಲ್ಲದೆ ಅಂಗಳದ ಮೂಲೆಯಲ್ಲಿ ತನ್ನ ಕಂದನೊಂದಿಗೆ ಆಟ ಆಡುತ್ತಿದ್ದ ಮೈಥಿಲಿಯ ಮುಖದಲ್ಲಿ ಪುಟ್ಟ ಮಗುವಿನಂತಹ ಉಲ್ಲಾಸವಿತ್ತು. ಆ ಕ್ಷಣ ತನ್ನೆಲ್ಲ ನೋವುಗಳನ್ನು ಮರೆತು ತಾನು ಕೂಡ ಮಗುವಾಗಿ ಹೋದ ನಿರಾಳತೆ ಇತ್ತು. ಮತ್ತು ಸೂರ್ಯನ ಹೃದಯ ತನಗರಿವಿಲ್ಲದಂತೆಯೇ ಮೈಥಿಲಿಯನ್ನು ಲಿಚ್ಚಿಯನ್ನು ತನ್ನ ಪರದೆಯೊಳಗೆ ಸೇರಿಸಿಕೊಂಡು ಅವರಿಬ್ಬರನ್ನು ಶಾಶ್ವತವಾಗಿ ತನ್ನವರನ್ನಾಗಿಸಿಕೊಳ್ಳುವ ಜಿದ್ದಿಗೆ ಬಿದ್ದಿತ್ತು. ತನ್ನ ಬದುಕಿನಲ್ಲಿ ಮೈಥಿಲಿ ಮತ್ತು ಲಿಚ್ಚಿಯ ಸ್ಥಾನ ಏನು ಎಂದು ಖಚಿತವಾಗಿ ತಿಳಿದ ನಂತರ ಸೂರ್ಯ ಮುಂದೇನು ಮಾಡಬೇಕೆಂದು ಯೋಚಿಸತೊಡಗಿದ. ಈ ಬಂಧ ಕತೆಗಳಲ್ಲೋ ಸಿನಿಮಾಗಳಲ್ಲೋ ತೋರಿಸುವಷ್ಟು ಸರಳವಲ್ಲ. ಒಂದು ಮನೆಯ ಸೊಸೆಯಾಗಿರುವ ಹುಡುಗಿಯನ್ನು ತನ್ನ ಬದುಕಿನೊಳಗೆ ಸೇರಿಸಿಕೊಳ್ಳಬೇಕಾಗಿದೆ. ತನಗೆ ಎದುರಾಗಬಹುದಾದ ಯಾವುದೇ ಸಮಸ್ಯೆಗಳಿಗೂ ತಾನು ಎದೆಯೊಡ್ಡಿ ನಿಂತು ಹೋರಾಡಬಲ್ಲೆ. ಆದರೆ ತನ್ನ ಈ ಆಲೋಚನೆ ಮೈಥಿಲಿಯ ಮೇಲೆ ಯಾವ ಪರಿಣಾಮ ಬೀರಬಹುದು? ತನ್ನ ಪ್ರಾಣ ಸ್ನೇಹಿತ ಆನಂದ್ ಈ ವಿಷಯವನ್ನು ಹೇಗೆ ಸ್ವೀಕರಿಸಬಹುದು? ಇಷ್ಟಕ್ಕೂ ಮೈಥಿಲಿ ತನ್ನೊಂದಿಗೆ ಹೊಸ ಜೀವನ ನಡೆಸಲು ಒಪ್ಪಿಕೊಂಡಳ. ಅವಳ ಮನಸ್ಸಿನಲ್ಲಿ ತನ್ನೆಡೆಗೆ ಯಾವ ಭಾವನೆ ಇರಬಹುದು? ಅಂದಿನಿಂದ ಓದಲ್ಲಿ ಬಂದಲ್ಲಿ ಸೂರ್ಯನ ಮನಸ್ಸಿಗೆ ಇಂತಹದೇ ಪ್ರಶ್ನೆಗಳ ಹಾವಳಿ. ಮನಸ್ಸಲ್ಲಿ 1000 ಭಾವನೆಗಳಿದ್ದರೂ ಮೈಥಿಲಿ ಎದುರಾದಾಗ ಮಾತ್ರ ತುಟಿಯಿಂದ ಉದುರುತ್ತಿದ್ದಿದ್ದು ಬರೀ ಸಹಜವಾದ ಸ್ನೇಹ ಸಂಭಾಷಣೆ ಮಾತ್ರ. ತನ್ನ ಭಾವನೆಗಳನ್ನು ಅವಳೆದುರು ಮುಚ್ಚಿಟ್ಟುಕೊಳ್ಳುವುದರಲ್ಲಿ ಅವನು ಇಲ್ಲಿಯ ತನಕ ಸಮರ್ಥನಾಗಿದ್ದ, ಅಥವಾ ಹಾಗೆಂದು ತಾನೇ ಭಾವಿಸಿಕೊಂಡಿದ್ದ. ಆದರೆ ಈ ವಿಷಯದಲ್ಲಿ ತಾನು ಹೇಗೆ ಮುಂದುವರಿಯಬೇಕು ಅವನಿಗೆ ಆ ಕ್ಷಣದಲ್ಲಿ ತೋಚದಂತಾಯಿತು. ಬೇರೆ ದಾರಿ ಇಲ್ಲ. ಏನೇ ಮಾಡುವುದಿದ್ದರೂ ನೇರವಾಗಿ ದೃಢ ಚಿತ್ತದಿಂದ ಮಾಡಬೇಕು. ಕಳೆದ ಬಾರಿಯಂತೆ ತನ್ನ ಒಳಗನ್ನು ಮುಚ್ಚಿಟ್ಟು ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡಿಕೊಡಲಾರೆ. ತನಗೆ ಬೇಕಾಗಿದ್ದನ್ನು ಪಡೆಯಲು ತನ್ನೆಲ್ಲ ಹಿಂಜರಿಕೆಯನ್ನು ಬದಿಗಿಟ್ಟು ಕಾಲೇಜ್ ದಿನಗಳ ಸೂರ್ಯ ಕಶ್ಯಪ್ ಆಗುವುದು ತನಗೆ ಅನಿವಾರ್ಯ. ಭಗವಂತ, ನೀನೇ ದಾರಿ ತೋರಿಸು. ನನ್ನ ಹಾಗೂ ಮೈಥಿಲಿಯ ಹಳಿತಪ್ಪಿದ ಬದುಕನ್ನು ಮತ್ತೆ ಸರಿದಾರಿಗೆ ತರುವಂತಹ ಶಕ್ತಿಯನ್ನು ನೀಡು. ಸಾಕಷ್ಟು ದಿನಗಳ ಒದ್ದಾಟದ ನಂತರ ಒಂದು ದಿನ ಅದೇನೋ ನಿರ್ಧರಿಸಿದವನೇ ರಾತ್ರಿ ಊಟದ ನಂತರ ಸೀದಾ ಆನಂದ್ನ ಕೋಣೆಗೆ ನಡೆದ. ಆನಂದ್, ಈ 5 ವರ್ಷಗಳ ಕಾಲ ನನ್ನ ಬದುಕಲ್ಲಿ ಏನಾಯಿತು ಅನ್ನೋದನ್ನು ನಿನ್ನ ಹತ್ರ ಹೇಳ್ಕೊಬೇಕು ಅನಿಸ್ತಿದೆ.
ನನ್ನ ಬದುಕಿನಲ್ಲಿ ನಡೆದು ಹೋದ ಘಟನೆಗಳನ್ನು ನೀನು ತಿಳಿದುಕೊಳ್ಳದಿದ್ದರೆ ಈಗಿನ ನನ್ನ ಮನಸ್ಥಿತಿನ ಹೋರಾಟ ನಿನಗೆ ಅರ್ಥವಾಗೋದಿಲ್ಲ. ಅದು ಅರ್ಥವಾಗದಿದ್ದರೆ ನನ್ನ ಬದುಕಿನಲ್ಲಿ ಈಗಷ್ಟೇ ಮೂಡಿರುವ ಆಶಾಕಿರಣ ನನ್ನಿಂದ ಮತ್ತೆ ಮರೆಯಾಗುತ್ತೆ. ಆಮೇಲೆ ನನ್ನ ಬದುಕಿಗೆ ಅರ್ಥವೇ ಇರೋದಿಲ್ಲ ಗೆಳೆಯ. ಇವತ್ತು ಎಲ್ಲವನ್ನು ನಿನ್ನ ಮುಂದೆ ಹೇಳ್ತೀನಿ, ಕೇಳಿ. ಆದ ಮೇಲೆ ನನ್ನ ಬದುಕಿನ ನಿರ್ಧಾರ ನೀನೇ ಮಾಡು. ಆ ನಿರ್ಧಾರ ಏನೇ ಇದ್ದರೂ ನನಗೆ ಸಮ್ಮತ. ಆನಂದ್ನ ಕಣ್ಣಲ್ಲಿ ಅಚ್ಚರಿ. ಎರಡೂವರೆ ತಿಂಗಳಿಂದ ತನ್ನೊಂದಿಗೆ ಇದ್ದರೂ ತನ್ನ ಮನಸ್ಸಿನೊಳಗೆ ಏನನ್ನು ಮುಚ್ಚಿಟ್ಟುಕೊಂಡು ಕೊರಗುತ್ತಿದ್ದ ತನ್ನ ಗೆಳೆಯ ಈಗ ಅಚಾನಕ್ಕಾಗಿ ಎಲ್ಲವನ್ನು ತೆರೆದಿಡುವ ಮನಸ್ಸು ಮಾಡಿದ್ದಾನೆ. ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಇನ್ನೇನಿದೆ? ಬಾ ಸೂರ್ಯ, ಕೂತ್ಕೋ. ಏನು ಮಾತನಾಡಬೇಕಿದೆಯೋ ಮಾತನಾಡು. ನಿನ್ನ ಈ ಮಾತಿಗಾಗಿ ನಾನು ಕಾಯುತ್ತಿದ್ದೆ. ನಿನ್ನ ಪ್ರಾಣ ಸ್ನೇಹಿತನೆದುರಿಗೆ ಸಂಕೋಚ ಬೇಡ, ಪ್ರೀತಿಯಿಂದ ಅವನ ಭುಜ ಸವರಿ ನುಡಿದ. ಅಂದು ಮಧ್ಯರಾತ್ರಿ ತನಕ ಸಣ್ಣ ಧ್ವನಿಯಲ್ಲಿ ಗೆಳೆಯರಿಬ್ಬರ ಮಾತುಕತೆ ಸಾಗಿತ್ತು. ಸೂರ್ಯನ ಮಾತುಗಳನ್ನು ಕೇಳುತ್ತಿದ್ದ ಆನಂದ್ನ ಕಣ್ಣಲ್ಲಿ ಕಣ್ಣೀರಧಾರೆ. ತನ್ನ ಗೆಳೆಯನ ಬದುಕಲ್ಲಿ ಘಟಿಸಿದ ಘಟನೆಗಳನ್ನು ಕೇಳಿ ಅವನಿಗಾದ ನೋವು ಅಷ್ಟಿಷ್ಟಲ್ಲ. ರಾಜಕುಮಾರನಂತೆ ಬದುಕಿದ್ದ ತನ್ನ ಗೆಳೆಯ ಬದುಕಿನಲ್ಲಿ ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು, ಆ ನಿರ್ಧಾರ ತಂದ ಆಘಾತಗಳು, ಅದರಿಂದ ಅನುಭವಿಸಿದ ಮಾನಸಿಕ ತುಮುಲಗಳನ್ನು ಕೇಳುತ್ತಾ ಆ ವಿಧಿ ಅದೆಷ್ಟು ಕ್ರೂರ ಎನಿಸಿ ಮನಸ್ಸು ಮುದುಡಿ ಹೋಗಿತ್ತು. ತನ್ನ ಮನಸ್ಸನ್ನು ತನ್ನ ಗೆಳೆಯನೆದುರು ಸಂಕೋಚವಿಲ್ಲದೆ ತೆರೆದಿಟ್ಟು ತನ್ನ ಕೋಣೆಗೆ ಹಿಂತಿರುಗಿದ ಸೂರ್ಯನ ಮನಸ್ಸಲ್ಲಿ ಏಳಲಾರದ ಉಲ್ಲಾಸ ತುಂಬಿ ತುಳುಕುತ್ತಿದ್ದರೆ, ಅತ್ತ ಆನಂದ್ನ ಮುಖದಲ್ಲಿ ಮಾತ್ರ ಚಿಂತೆಯ ಗೆರೆಗಳು ಆಳವಾಗಿದ್ದವು. ಏಕೆಂದರೆ ಆ ಕ್ಷಣದಲ್ಲಿ ಯಾವುದೇ ನಿರ್ಧಾರಕ್ಕೆ ಬರುವುದು ಅವನು ಇದ್ದ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದಾಗ ಇಬ್ಬರು ಗೆಳೆಯರು ಸಹಜವಾಗಿಯೇ ಇದ್ದಂತೆ ಕಂಡರಾದರೂ ಇಂದಿನ ರಾತ್ರಿ ನಡೆದ ಮಾತುಕತೆ ಅವರಿಬ್ಬರ ಬದುಕಿನಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ತರುವುದರಲ್ಲಿತ್ತು. ಅದೊಂದು ದಿನ ಶನಿವಾರ ರಾತ್ರಿ ಎಲ್ಲರೂ ಊಟ ಮಾಡುತ್ತಿದ್ದಾಗ ಆನಂದ್, ಸೂರ್ಯ, ನೀನು ಇಲ್ಲಿಗೆ ಬಂದು ಇಷ್ಟು ದಿನಗಳಾಯಿತು. ನಾವು ಎಲ್ಲಿಗೂ ತಿರುಗಾಡೋಕೆ ಹೋಗಿದ್ದೇ ಇಲ್ಲ. ನಾಳೆ ಹೇಗೂ ರಜೆ ಅಲ್ವಾ, ಎಲ್ಲಾದರೂ ತಿರುಗಾಡಿ ಬರೋಣ ಎಂದ. ಖಂಡಿತ ಆನಂದ್, ನನಗೂ ಒಂದು ಚೇಂಜ್ ಬೇಕು ಅನಿಸ್ತಿದೆ. ಹೇಳು, ಎಲ್ಲಿಗೆ ಹೋಗೋಣ? ನಮ್ಮ ಸಕಲೇಶ್ಪುರದಲ್ಲಿ ಬೇಕಾದಷ್ಟು ಸುಂದರ ಜಾಗಗಳಿವೆ ಸೂರ್ಯ. ಇದು ಭೂಮಿಯ ಮೇಲಿನ ಸ್ವರ್ಗ. ಈಗ ಸದ್ಯಕ್ಕೆ ಬಿಸ್ಲೆಘಾಟ್ಗೆ ಹೋಗೋಣ, ಏನಂತೀಯ? ನೀನು ಎಲ್ಲಿಗೆ ಹೋಗೋಣ ಅಂತ ಹೇಳ್ತೀಯೋ ಅಲ್ಲಿಗೆ ಹೋಗೋಕೆ ನಾನು ರೆಡಿ. ಇಡೀ ಫ್ಯಾಮಿಲಿ ಒಟ್ಟಿಗೆ ಹೋಗೋಣ. ಅಯ್ಯೋ ಇಲ್ಲ ಸೂರ್ಯ, ನನಗೆ ಈ ಸುತ್ತಾಟ ಎಲ್ಲ ಇಷ್ಟ ಆಗಲ್ಲ. ಕಾಲಲ್ಲಿ ಬೇರೆ ನೋವು ಇದೆ, ನಾನು ಬರೋದಿಲ್ಲ. ಸುಮತಿ ತಟ್ಟನೆ ಹೇಳಿದಾಗ ನನಗೂ ಹೊರಗೆ ಸುತ್ತೋಕೆ ಬೇಜಾರು. ಇಲ್ಲಿನ ಎಲ್ಲ ಜಾಗಗಳನ್ನು ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ. ನೀವೆಲ್ಲ ಹೋಗಿ ಬನ್ನಿ. ಆನಂದ್ನ ತಂದೆಯ ಪ್ರತಿಕ್ರಿಯೆ. ಸರಿ, ಹಾಗಾದರೆ ನಾನು, ಸೂರ್ಯ, ನೀನು ಮತ್ತು ಹತ್ತಿಗೆ ಹೋಗಿ ಬರ್ತೀವಿ. ಮೈಥಿಲಿಯನ್ನು ಹೊರಗೆ ಸುತ್ತಾಡಲು ಕಳಿಸಲು ಸುಮತಿ ಅವರಿಗೆ ಇಷ್ಟವಿಲ್ಲ. ಆದರೆ ತಾವು ಬೇಡ ಅಂದರೂ ಮಗ ಕೇಳುವುದಿಲ್ಲ ಎಂದು ಗೊತ್ತಿದೆ ಅವರಿಗೆ. ಜೊತೆಗೆ ಎದುರಿಗಿರುವ ಸೂರ್ಯನ ಉಪಸ್ಥಿತಿ ಬೇರೆ ಅವರ ಬಾಯಿ ತೆರೆಯದಂತೆ ಮಾಡಿದೆ. ಏನು ಹೇಳದೆ ಸುಮ್ಮನೆ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಮೈಥಿಲಿಯತ್ತ ನೋಡತೊಡಗಿದರು. ಮಧ್ಯದಲ್ಲೊಮ್ಮೆ ನೀರು ಕುಡಿಯಲು ತಲೆ ಎತ್ತಿದ ಮೈಥಿಲಿಗೆ ಅಷ್ಟೇ ಉರಿ ನೋಟದ ಇಂದಿನ ಭಾವ ಅರ್ಥವಾಯಿತು. ಅಣ್ಣ, ನಾನು ಬರೋದಿಲ್ಲ, ನೀವು 3 ಜನ ಹೋಗ್ಬನ್ನಿ. ಸೂರ್ಯನ ಮುಖ ಸಪ್ಪಗಾಗಿದ್ದು ಆನಂದ್ನ ಕಣ್ಣಿಗೆ ಬಿತ್ತು. ಅರೆ ಯಾಕೆ ಅತ್ತಿಗೆ, ಯಾವಾಗಲೂ ನೀವು ಬರೀ ಸ್ಕೂಲ್ ಮನೆ ಅಂತಾನೆ ಇರ್ತೀರಾ. ಸ್ವಲ್ಪ ಹೊರಗೆ ಸುತ್ತಾಡಿದ್ರೆ ನಿಮ್ಮ ಮನಸ್ಸಿಗೂ ಖುಷಿ ಅನಿಸುತ್ತೆ. ಅದು ಲಿಚ್ಚಿಗೆ ಅಷ್ಟೊಂದು ಚಳಿಯಲ್ಲಿ ಹೊರಗೆ ಹೋದರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ. ಏನೂ ಆಗಲ್ಲ, ಸ್ವೆಟರ್ ಎಲ್ಲ ಹಾಕಿ ಕವರ್ ಮಾಡಿ ಕರ್ಕೊಂಡು ಹೋಗೋಣ. ನೀವು ಏನೋ ನೆಪ ಹೇಳಬೇಡಿ, ರೆಡಿ ಆಗಿರಿ ಅಷ್ಟೆ. ಆನಂದ್ ಸೀರಿಯಸ್ ಮುಖಭಾವದೊಂದಿಗೆ ಹೇಳಿ ಎದ್ದು ಕೈ ತೊಳೆಯಲು ನಡೆದ. ಸುಮತಿ ಅವರ ಬಾಯಿ ಕಟ್ಟಿ ಹೋಯಿತು. ಸೂರ್ಯನ ಮುಖದಲ್ಲಿ ಖುಷಿಯ ನಗು ಇತ್ತು. ಮರುದಿನ ಬೆಳಗ್ಗೆ ಎಲ್ಲರೂ ಸಿದ್ಧರಾದರೂ ಲಿಚ್ಚಿಗೆ ಎಚ್ಚರವಿಲ್ಲ. ಅಕ್ಟೋಬರ್ ತಿಂಗಳ ಮಲೆನಾಡಿನ ಚಳಿಯಲ್ಲಿ ಬೆಚ್ಚಗೆ ಒದ್ದು ಮಲಗಿದ್ದ ಪುಟ್ಟ ಕಂದನಿಗೆ ಹೊರಗೆ ತಿರುಗಾಡಲು ಹೋಗಬೇಕೆಂದರೆ ಮನಸ್ಸಿಲ್ಲ. ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿ ಸೋತು ಹೋದ ಮೈಥಿಲಿ ಹೊರಬಂದು ಲಿಚ್ಚಿಗೆ ಎಚ್ಚರವಾಗುತ್ತಿಲ್ಲ. ತಾನು ಬರಲಾರೆ ಎಂದಾಗ ಆಗಲೇ ಸಿದ್ಧಳಾಗಿ ಸೂರ್ಯನ ಪಕ್ಕ ನಿಂತಿದ್ದ ವಿನುತಾಳ ಕಣ್ಣರಳಿತು. ಆದರೆ ಸೂರ್ಯ ಮಾತ್ರ ತಾನೊಮ್ಮೆ ಲಿಚ್ಚನ್ನು ಎಬ್ಬಿಸಲು ಪ್ರಯತ್ನಿಸಿ ನೋಡುವೆನೆಂದು ಹೊರಟಾಗ ಮೈಥಿಲಿ ಅವನನ್ನು ತಡೆದಳು. ಬೇಡ ಸೂರ್ಯ, ಅವಳಿಗೆ ತುಂಬ ನಿದ್ದೆ ಬಂದಿದೆ. ನಾನು ಎಷ್ಟು ಎಬ್ಬಿಸಿದ್ರೂ ಹೇಳ್ತಿಲ್ಲ. ಪಾಪ, ಮಲಗಲಿ ಬಿಡಿ, ನೀವೆಲ್ಲ ಹೋಗಿ ಬನ್ನಿ. ಸೂರ್ಯನ ಮನಸ್ಸು ಕುಗ್ಗಿ ಹೋಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇವಮ್ಮ, ನೀವು ಹೋಗಿ ಬನ್ನಿ ಮೈಥಿಲಿಯಮ್ಮ, ಲಿಚ್ಚಿ ಎದ್ದರೆ ನಾನು ನೋಡಿಕೊಳ್ಳುತ್ತೇನೆ. ಅಮ್ಮ ನಿಂಗೆ ಚಾಕ್ಲೇಟ್ ತರೋಕೆ ಹೋಗಿದ್ದಾರೆ ಅಂದರೆ ಅವಳು ಸುಮ್ಮನಾಗ್ತಾಳೆ.
ಅಲ್ಲದೆ ಈ ಚಳಿಯಲ್ಲಿ ಆ ಮಗುನ ಹೊರಗೆ ಕರ್ಕೊಂಡು ಹೋಗೋದು ಸರಿಯಲ್ಲ ಎಂದಾಗ ಆನಂದ್ ತಂದೆ ಕೂಡ ನೀನು ಹೋಗಿ ಬರಮ್ಮ, ನಾನಿವತ್ತು ತೋಟದ ಕಡೆ ಹೋಗೋದಿಲ್ಲ. ಲಿಚಿ ಹಠ ಮಾಡಿದ್ರೆ ಅವಳ ಜೊತೆ ನಾನು ಇರ್ತೀನಿ ಎಂದರು. ಆನಂದ್ ಕೂಡ ಸುಮ್ಮನೆ ಏನೇನೋ ಕಾರಣ ಹೇಳಬೇಡಿ ಅತ್ತಿಗೆ, ನೀವು ಬರದಿದ್ದರೆ ನಾವು ಹೋಗೋದನ್ನೇ ಕ್ಯಾನ್ಸಲ್ ಮಾಡ್ತೀವಿ ಎಂದಾಗ ಬೇರೆ ಆಯ್ಕೆ ಇಲ್ಲದೆ ಮೈಥಿಲಿ ಸಿದ್ಧಳಾಗಳು ತನ್ನ ಕೋಣೆಯತ್ತ ಹೊರಟಾಗ ಸೂರ್ಯನ ಖುಷಿಗೆ ಪಾರವೇ ಇರಲಿಲ್ಲ. ಆದರೆ ವಿನುತ ಮಾತ್ರ ತನ್ನ ಅಣ್ಣ ಮತ್ತು ಸೂರ್ಯ ಇಬ್ಬರು ಈ ಮೈಥಿಲಿಯನ್ನು ಅದೇಕೆ ಅಷ್ಟೊಂದು ಮೆರೆಸುತ್ತಿದ್ದಾರೋ ಎಂದು ಮನದಲ್ಲಿ ಬೈದುಕೊಂಡಳು. ಆನಂದ್ ಇಂದಿನ ದಿನವಷ್ಟೇ ಸೂಚಿಸಿದ್ದ. ಬೆಟ್ಟದ ಮೇಲೆ ಗಾಳಿಯ ಗರ್ತಿ ತುಂಬ ತೀವ್ರವಾಗಿರುತ್ತದೆ, ಸೀರೆಯುಟ್ಟು ಮೇಲೆ ಹೋಗೋದು ಕಷ್ಟವಾಗಿತ್ತು ಎಂದು. ಅವನ ಸೂಚನೆಯಂತೆ ಮೈಥಿಲಿ ಸೀರೆಯ ಬದಲಿಗೆ ತಿಳಿ ನೀಲಿ ಬಣ್ಣದ ಸೆಲ್ವರ್ ಮೇಲೊಂದು ಕೆಂಪು ಸ್ವೆಟರ್ ಧರಿಸಿ ಕೆಳಗಿಳಿದು ಬಂದಾಗ ಮೊದಲ ಭೇಟಿಯಿಂದ ಇಲ್ಲಿಯವರೆಗೂ ಅವಳನ್ನು ಬರೀ ಸೀರೆಯಲ್ಲಿ ನೋಡಿದ್ದ ಸೂರ್ಯನ ಕಣ್ಣಿಗೆ ಅವಳ ಈ ಹೊಸ ರೂಪ ಹಬ್ಬವೇ. ನೀಳ ಕೂದಲನ್ನು ಮೇಲೆತ್ತಿ ಕ್ಲಚರ್ನಿಂದ ಕಟ್ಟಿದ್ದ ಮೈಥಿಲಿ ಈಗಷ್ಟೇ ಕಾಲೇಜಿಗೆ ಹೊರಟು ನಿಂತ ಯುವತಿಯಂತೆ ಕಾಣುತ್ತಿದ್ದಳು. ಅವನ ಕಣ್ಣಲ್ಲಿ ಕಾಣುತ್ತಿದ್ದ ಮೆಚ್ಚುಗೆ ಮೈಥಿಲಿಯ ಗಮನಕ್ಕೆ ಬರಲಿಲ್ಲ. ಆದರೆ ಕಾಳಜಿಯಿಂದ ಸಿಂಗರಿಸಿಕೊಂಡು ಅರ್ಧ ಗಂಟೆಯಿಂದ ಬಳಿಯಲ್ಲಿ ನಿಂತು ಹರಡುತ್ತಿರುವ ತನ್ನತ್ತ ಸರಿಯಾಗಿ ನೋಡದೆ ತನ್ನ ಅತ್ತಿಗೆಯನ್ನು ತನ್ಮಯನಾಗಿ ನೋಡುತ್ತಿದ್ದ ಸೂರ್ಯನ ನೋಟ ವಿನುತಾಳ ಮನದಲ್ಲಿ ಸಣ್ಣ ಕಿಡಿಯೊಂದನ್ನು ಒತ್ತಿಸಿತು. ಎಲ್ಲರೂ ಆನಂದ್ ಕಾರ್ನಲ್ಲಿ ಹೊರಟಾಗ ಹೊರಗಿನ್ನು ದಟ್ಟ ಇಬ್ಬನಿ. ಸೂರ್ಯನ ಜೊತೆ ಸಾಗಿ ಬಂದ ವಿನುತಾ ತಾನು ಈ ಹಿಂದೆ 4-5 ಬಾರಿ ಇಲ್ಲಿಗೆ ಬಂದಾಗಿನ ಅನುಭವದ ವರ್ಣನೆ ಮಾಡಿ ಅವನಿಗೆ ಸಣ್ಣ ತಲೆನೋವು ತರತೊಡಗಿದಾಗ ಇವಳಿಂದ ಹೇಗೆ ಪಾರಾಗಲಿ ಎಂಬುವುದೇ ತಿಳಿಯದಂತಾಯಿತು ಅವನಿಗೆ. ಆನಂದ್ನ ಜೊತೆ ಮೌನವಾಗಿ ಹೆಜ್ಜೆ ಹಾಕುತ್ತಾ ಸುತ್ತಲಿನ ಪ್ರಕೃತಿಯೊಂದಿಗೆ ಲೀನವಾಗಿ ಹೋದಷ್ಟು ತಲೀನಳಾಗಿ ಮೇಲೆ ಬಂದ ಮೈಥಿಲಿ ಪ್ರಕೃತಿಯನ್ನು ನೋಡಿ ಉಸಿರೆಳೆದುಕೊಂಡಳು. ಪ್ರಥಮ ವರ್ಷದ ಪದವಿಯಲ್ಲಿದ್ದಾಗ ಕಾಲೇಜಿನಿಂದ ಕೊಡಗಿಗೆ ಟೂರ್ ಹೋಗಿದ್ದ ನೆನಪು. ಅಲ್ಲಿನ ರಮ್ಯ ಪರಿಸರದಲ್ಲಿ ತನ್ನ ಮೆಚ್ಚಿನ ಗೆಳತಿಯರೊಂದಿಗೆ ಕಳೆದ 2 ದಿನಗಳು ಅದೆಷ್ಟು ಆನಂದಮಯವಾಗಿತ್ತು. ಅನಂತರ ತಂದೆಯ ಅನಾರೋಗ್ಯ, ಅವರ ಚಿಕಿತ್ಸೆ, ಅವರ ಆರೈಕೆ ಇವುಗಳಲ್ಲಿ ಸಿಲುಕಿ ತನಗಾಗಿ ಎಂದು ಬದುಕಿದ್ದೆ ಕಡಿಮೆ. ಮುಂದೆ ಭರತ್ನ ಕೈ ಹಿಡಿದ ನಂತರವೂ ಆರಂಭದ ದಿನಗಳ ಅಪರಿಚಿತತೆ, ನಂತರ ತುಳಸೀಪುರದ ಮನೆಯಲ್ಲಿನ ಸಮಸ್ಯೆ ಇವುಗಳ ಸುಳಿಯಲ್ಲಿ ಸಿಲುಕಿ ಎಲ್ಲಿಗಾದರೂ ವಿಹಾರಕ್ಕೆ ಹೋಗಬೇಕು ಎಂಬ ಯೋಚನೆಯೇ ಬರಲಿಲ್ಲ. ಮುಂದೆ ಭರತೊಮ್ಮೆ ಬಾಯಿ ಬಿಟ್ಟು ಕೇಳಿದರು ಏನೇನೋ ಅಡಚಣೆಗಳು. ನಂತರ ಲಿಚ್ಚಿಯ ಆಗಮನ. ಮುಂದೆ ಭರತ್ನನ್ನು ಕಳೆದುಕೊಂಡ ನಂತರದ 2 ವರ್ಷಗಳಂತೂ ಜೀವಂತಿಕೆ ಇಲ್ಲದೆ ಕಳೆದು ಹೋಯಿತು. ಅಂತೂ ಅದೆಷ್ಟು ವರ್ಷಗಳ ನಂತರ ಇಂತಹ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬ ನೋಡುವ ಸೌಭಾಗ್ಯ ಸಿಕ್ಕಿದೆ. ಮೈಥಿಲಿ ತನ್ನೆಲ್ಲ ಯೋಚನೆಗಳನ್ನು ಬದಿಗೊತ್ತಿ ಬೀಳುತ್ತಿದ್ದ ಇಬ್ಬನಿ ಬೀಸುತ್ತಿದ್ದ ತಂಗಾಳಿಯನ್ನು ತನ್ನೊಳಗೆ ಸೇರಿಸಿಕೊಳ್ಳುವವಳಂತೆ 2 ಕೈ ಚಾಚಿ ಕಣ್ಮುಚ್ಚಿ ಕಳೆದು ಹೋದಳು. ಇತ್ತ ಸೂರ್ಯನಿಗೆ ಅಂಟಿಕೊಂಡಿದ್ದ ವಿನುತ ಬಳಿ ಬಂದ ಆನಂದ್, ವಿನು ಬಾ, ನಿಂದು ಒಂದಷ್ಟು ಫೋಟೋ ತೆಗೀತೀನಿ, ಈ ಬ್ಯಾಕ್ಗ್ರೌಂಡ್ ಸೂಪರ್ ಆಗಿದೆ, ಮುಂದೆ ಹುಡುಗನ ಮನೆಯವರಿಗೆ ಕಳಿಸೋಕೆ ಒಳ್ಳೆ ಫೋಟೋಸ್ ಬೇಕಾಗುತ್ತೆ ಎಂದ. ವಿನುತಾಳ ಮುಖ ಕೆಂಪಾಯಿತು. ನಾನು ಹುಡುಗನಿಗೆ ಫೋಟೋ ಗೀಟೋ ತೋರಿಸೋದಿಲ್ಲ, ಡೈರೆಕ್ಟಾಗಿ ನನ್ನನ್ನು ನೋಡೋಕೆ ಹೇಳ್ತೀನಿ. ಸೂರ್ಯನ ಮುಖವನ್ನೇ ನೋಡುತ್ತಾ ಉತ್ತರಿಸಿದವಳಿಗೆ ಸೂರ್ಯನ ಕಣ್ಣಲ್ಲಿ ತನ್ನ ಮಾತಿಗೆ ತಾನು ಆಶಿಸಿದ ಪ್ರತಿಕ್ರಿಯೆ ಕಾಣಲಿಲ್ಲ. ಆದರೂ ಓದಲ್ಲೆಲ್ಲ ಚಂದದ ಫೋಟೋ ತೆಗೆಸಿಕೊಳ್ಳುವುದು ಅವಳ ಹವ್ಯಾಸ ಅಥವಾ ದೌರ್ಬಲ್ಯ, ಅದು ಗೊತ್ತಿದೆ ಆನಂದ್. ಅವಳನ್ನು ಫೋಟೋದ ನೆಪ ಹೂಡಿ ಸೂರ್ಯನಿಂದ ದೂರ ಕರೆದೊಯ್ದ. ಅವಳು ತನ್ನಿಂದ ದೂರ ಹೋದೊಡನೆ ನಿಟ್ಟುಸಿರು ಬಿಟ್ಟ ಸೂರ್ಯ ಕೊಂಚ ದೂರದಲ್ಲಿ ತನಗೆ ಬೆನ್ನು ಮಾಡಿ ನಿಂತಿದ್ದ ಮೈಥಿಲಿಯತ್ತ ಧಾವಿಸಿ ಏನೋ ಹೇಳಲು ಬಾಯಿ ತೆರೆದ. ಆದರೆ ಈ ಮಂಜಿನ ಮಾಯೆಯಲ್ಲಿ ಸಿಲುಕಿ ಕಣ್ಮುಚ್ಚಿ ಕಳೆದು ಹೋಗಿದ್ದ ಮೈಥಿಲಿಗೆ ಆ ಕ್ಷಣದಲ್ಲಿ ಪ್ರಪಂಚದ ಪರಿವೇ ಇರಲಿಲ್ಲ. ಅವಳ ಸಮೀಪ ನಿಂತು ಅವಳ ತನ್ಮಯತೆಯನ್ನು ಕಣ್ತುಂಬ ತುಂಬಿಕೊಂಡ ಸೂರ್ಯನಿಗೆ ಅವಳ ಮುಖದ ಮೇಲೆ ಶೇಖರವಾಗಿದ್ದ ಮಂಜಿನ ಹನಿಗಳು ಕಣ್ಣಿಗೆ ಬಿತ್ತು. ಆ ಕ್ಷಣದಲ್ಲಿ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವನ್ನು ಕಳೆದುಕೊಂಡ ಸೂರ್ಯ ಜೇಬಿನಿಂದ ತನ್ನ ಕರವಸ್ತ್ರ ತೆಗೆದು ಮೈಥಿಲಿಯ ಬಳಿ ಸಾಗಿ ಮೃದುವಾಗಿ ಅವಳ ಮುಖ ಹೊರಿಸಿದ. ಬೆಚ್ಚಿ ಕಣ್ತೆರೆದ ಮೈಥಿಲಿಗೆ ತನ್ನ ಉಸಿರಿನಷ್ಟು ಸಮೀಪ ಬಂದ ಸೂರ್ಯನನ್ನು ಕಂಡು ತನ್ನ ಹೃದಯ ಬಡಿತ ಜೋರಾಯಿತು. ತಕ್ಷಣ 2 ಹೆಜ್ಜೆ ಹಿಂದೆ ಸರಿಯುವ ಮನಸ್ಸಾದರೂ
ಚುಂಬಕದಂತೆ ಸೆಳೆಯುತ್ತಿದ್ದ ಅವನ ನೋಟ ಕಂಡವಳಿಗೆ ಯಾವುದೋ ಭಾವ. ಒಂದು ತನ್ನನ್ನು ಕಟ್ಟಿ ಹಾಕಿದ್ದಂತಾಗಿ ಸುಮ್ಮನೆ ಅವನ ಕಣ್ಣನ್ನೇ ನೋಡತೊಡಗಿದಳು. ಅವನ ಕಪ್ಪು ಕಣ್ಣುಗಳಲ್ಲಿ ಅದೇನೋ ಹೇಳಲಾರದ ಒಂದು ಆಕರ್ಷಣೆ ಇತ್ತು. ಅವಳೆಡೆಗೆ ನೋಡುತ್ತಿದ್ದ ನೋಟದಲ್ಲಿ ಪ್ರೀತಿ, ಅಕ್ಕರೆ, ಕಾಳಜಿ, ಗೌರವ, ಸ್ನೇಹ ಎಲ್ಲವೂ ಮಿಶ್ರಿತವಾದ ಒಂದು ಸುಂದರ ಭಾವವಿತ್ತು. ಬಾಯಿ ಬಿಟ್ಟು ಹೇಳಲಾರದ ಸಾವಿರ ಮಾತುಗಳನ್ನು ಕಣ್ಣಿನಿಂದಲೇ ರವಾನಿಸುವ ಅವನ ಪರಿಗೆ ಮೈಥಿಲಿ ಒಂದಷ್ಟು ಹೊತ್ತು ಸೋತು ಹೋಗಿದ್ದು ಮಾತ್ರ ನಿಜ. 4 ನಿಮಿಷ ಸುಮ್ಮನೆ ಸೂರ್ಯನನ್ನೇ ನೋಡುತ್ತಾ ನಿಂತ ಅವಳಿಗೆ ತಟ್ಟನೆ ಇಹದ ಹರಿವಾಯಿತು. ಬೆಚ್ಚಿದವಳಂತೆ 2 ಹೆಜ್ಜೆ ಹಿಂದೆ ಸರಿದವಳೆ ಅಲ್ಲಿಂದ ಹಿಂತಿರುಗಿಸಿದ ಆನಂದಿದ್ದ ಕಡೆಗೆ ಧಾವಿಸಿದಳು. ಅವಳ ಹೃದಯದ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಯಿತು. ಇದೇನಾಗುತ್ತಿದೆ ತನಗೆ? ಈಗ ಒಂದಷ್ಟು ದಿನಗಳಿಂದ ಸೂರ್ಯನ ಮಾತಲ್ಲಿ, ನೋಟದಲ್ಲಿ ತನ್ನೆಡೆಗೆ ಏನೋ ವಿಶೇಷ ಭಾವ ಇರುವಂತೆ ಅವಳಿಗೆ ಅನೇಕ ಬಾರಿ ಭಾಸವಾಗಿತ್ತು. ಆದರೆ ಅದು ತನ್ನ ಭ್ರಮೆ ಇದ್ದಿತು ಎಂದುಕೊಂಡು ಆ ಕ್ಷಣದಲ್ಲಿ ತನ್ನ ಮನಸ್ಸನ್ನು ತಾನೇ ಸಣ್ಣಗೆ ಗದರಿಸಿಕೊಂಡಿದ್ದಳು. ಆದರೆ ಇಂದು ತನ್ನ ಸಮೀಪ ನಿಂತು ತನ್ನತ್ತ ನೋಡುತ್ತಿದ್ದ ಸೂರ್ಯನ ಕಣ್ಣಲ್ಲಿ ಆ ಭಾವ ಸ್ಪಷ್ಟವಾಗಿ ಕಾಣಿಸಿತು. ಪ್ರೀತಿ ಅಂದರೆ ಇದೇನಾ? ತನ್ನ ಬದುಕಲ್ಲಿ ಇಲ್ಲಿಯವರೆಗೂ ಯಾರನ್ನು ತಾನು ತನಗಾಗಿ ಈ ಭಾವ ಕಂಡಿರಲಿಲ್ಲ. ತನ್ನ ಪತಿ ಭರತ್ ಕೂಡ ತನ್ನನ್ನು ಅಕ್ಕರೆಯಿಂದ ಪ್ರೀತಿಯಿಂದ ನೋಡಿಕೊಂಡರೆ ತನ್ನೊಡಗಿನ ಅವರ ನೋಟದಲ್ಲಿ ಅಕ್ಕರೆ, ಕಾಳಜಿ ಎದ್ದೆ ಮೇಲುಗೈಯಾಗಿತ್ತು. ಆದರೆ ಈ ಸೂರ್ಯ ತನ್ನತ್ತ ನೋಡುತ್ತಿದ್ದ ನೋಟದಲ್ಲಿದ್ದ ಆ ಭಾವದ ಹೆಸರೇನು? ಪ್ರೇಮ ಎಂದರೆ ಇದೇನಾ? ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.